ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೆಲಸ ಮಾಡಿ ಮನೆ ಕ್ಲೀನ್ ಮಾಡಿ ಸುಸ್ತಾಗ್ಬಿಟ್ಟಿತ್ತು, ಯಾಕೋ ಬೇಜಾರಾಗ್ತಾಯಿತ್ತು. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಚೂಡ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಚೂಡ ಮಾಡ್ಕೊತಾ ಇದ್ದೀನಿ. ನಾನು ಆಲ್ಮೋಸ್ಟ್ ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ನಮ್ಮ ಹಸ್ಬೆಂಡು ಕಡಿಮೆನೇ, ಮಕ್ಕಳಂತೂ ತಿನ್ನೋದೇ ಇಲ್ಲ. ನನಗೆ ನಮ್ಮ ಊರು ನಮ್ಮ ತವ್ರ ಮನೆ ನೆನಪಾದರೆ ಸಾಕು, ನಾನು ಚೂಡ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಏನೋ ಒಂಥರ ಖುಷಿ ಆಗುತ್ತೆ. ಚೂಡ, ಅದಕ್ಕೆ ಈರುಳ್ಳಿ ಕಟ್ ಮಾಡಿಕೊಂಡು ಆ್ಯಂಡ್ ಅದಕ್ಕೆ ಮೊಸರು ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ರುಚಿ. ಬಟ್ ನಾನು ಆಲ್ಮೋಸ್ಟ್ ಇವ್ರ ಸೈಡ್ ಅಡುಗೆನೇ ಮಾಡೋದು. ಬೆಂಗಳೂರು ಸೈಡಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಮಾಡೋದು, ಅದನ್ನೇ ತಿನ್ನೋದು. ಜೋಳದ ರೊಟ್ಟಿ ಉತ್ತರ ಕರ್ನಾಟಕ ಅಡುಗೆ ಕಡಿಮೆನೇ, ಯಾವಾಗಾರು ಒಂದು ಸತಿ ಮಾಡ್ತೀನಿ. ಬಟ್ ಕಡಲೆಪುರಿನೂ ಅಲ್ಲಿ ನಮ್ಮೂರಲ್ಲಿ ಸಿಕ್ಕಿರೋ ಥರ ಇಲ್ಲಿ ಸಿಗೋಲ್ಲ, ದಪ್ಪಗೆ ಸಿಗ್ತವೆ, ಅಷ್ಟು ಟೇಸ್ಟ್ ಬರೋಲ್ಲ. ಸೊ ಹಾಗಾಗಿ ಜಾಸ್ತಿ ಮಾಡೋಲ್ಲ. ನಮ್ಮೂರಲ್ಲೆಲ್ಲ ಹೋದರೆ ಮಾಡ್ಕೊಂಡು ಬಂದಿರ್ತೀವಿ, ಚೆನ್ನಾಗಿರ್ತವೆ ಟೇಸ್ಟು. ಯಾರಿಗೆಲ್ಲ ಕಡಲೆಪುರಿ ಇಷ್ಟ ಕಮೆಂಟ್ ಮಾಡಿ, ಇಷ್ಟ ನನಗೆ ಅಂತ. ಕೆಲವೊಬ್ರು ಇದಕ್ಕೆ ಕಡಲೆಪುರಿ ಅಂತಾರೆ, ಒಂದು ಊರಲ್ಲಿ ಚೂಡ ಅಂತಾರೆ, ಒಂದೊಂದು ಊರಲ್ಲಿ ಮಂಡಕ್ಕಿ ಅಂತಾರೆ. ನಮ್ಮ ಬೈರಮಟ್ಟಿಲಿ, ಬಾಗಲಕೋಟೆ ಡಿಸ್ಟಿಕ್ ಬೈರಮಟ್ಟಿಲಂತೂ ಚೂಡ ಅಂತಲೇ ಕರೆಯೋದು. ನಮ್ಮೂರಲ್ಲಂತೂ ಆಲ್ಮೋಸ್ಟ್ ಸಾಯಂಕಾಲ ಎಲ್ಲರೂ ತಿಂತಾಯಿರ್ತೀವಿ. ಈಗ ಬಿಸಿ ಬಿಸಿ ಗರಿ ಗರಿಯಾಗಿ ಚೂಡ ಮಾಡಿದೆ, ಕಲಿಸ್ಬಿಟ್ಟು ಸ್ವಲ್ಪ ಮೊಸರು ಮತ್ತು ಈರುಳ್ಳಿ ಹಚ್ಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ನಲ್ಲ ಖಾರ, ಅವ್ರಿಗೆ ಹಾಗೆ ವೈಟ್ ಕೊಟ್ಟೆ, ಅರ್ಧ ತಿನ್ನೋದಕ್ಕಿಂತ ಅರ್ಧ ಚೆಲ್ಲೋದೇ ಜಾಸ್ತಿ ಅವರು. ನಮ್ಮ ಹಸ್ಬೆಂಡು ನಾವು ಇಬ್ಬರು ಶೇರ್ ಮಾಡ್ಕೊಂಡು ತಿಂತೀವಿ. ಆಲ್ಮೋಸ್ಟ್ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. 2 ದಿನದಿಂದ ಕ್ಲೀನ್ ಮಾಡಿದೆ. ಹೊರಗಡೆ ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಒಂದು ಆಳು ಕರ್ಕೊಂಡು ಎಲ್ಲ ಕ್ಲೀನ್ ಮಾಡಿದರು. ಮನೆ, ಕಂಪ್ನಿ ಅದೆಲ್ಲ, ಸ್ಕರ್ಟನು, ಮ್ಯಾಟೆಲ್ಲ ತೊಳೆಯೋದು. ನಾನು ಅಡುಗೆ ಮನೆ ಕಿಚನ್ ಒಂದೇ ಕ್ಲೀನ್ ಮಾಡಿದೆ ಅಷ್ಟೇ. ಈಗ ಒಂದು ಸ್ವಲ್ಪ ಚೂಡ ತಿಂದು ಒಂದು ಧಾರಾವಾಹಿ ನೋಡಿ ಇನ್ನು ರೂಮೆಲ್ಲ ಕ್ಲೀನ್ ಮಾಡಬೇಕು. ರೂಮಲ್ಲಿ ಸ್ವಲ್ಪ ಬೆಡ್ಶೀಟು ನೀಟಾಗೆಲ್ಲ ವಾಷಿಂಗ್ ಹಾಕಿ ಆ್ಯಂಡ್ ಬಟ್ಟೆ ಎಲ್ಲ ನೀಟಾಗಿ ಮಡ್ಚಿಡಬೇಕು. ಮಂಗಳವಾರ ನಮ್ಮ ಮನೆ ದೇವ್ರ ಜಾತ್ರೆ, ಬುಧವಾರ ನಾವು ಹೋಗೋಣ ಅಂದ್ಕೊಂಡಿದ್ದೀವಿ. ಮಂಗಳವಾರ ಇಲ್ಲೇ ಜಾತ್ರೆ ಮಾಡಿಬಿಟ್ಟು ಬುಧವಾರ ಹೊಡ್ತೀವಿ. ಅಪ್ಪ, ನನಗಂತೂ ಟೈಮೇ ಸಿಗ್ತಾಯಿಲ್ಲ. ಎಷ್ಟು ಕೆಲಸ ಬ್ಯುಸಿ ಅಂದರೆ, ಮನೆ ಕೆಲಸ, ಕ್ಲೀನ್ ಮಾಡೋದು, ಈ ಮಕ್ಕಳು ನೋಡ್ಕೊಳ್ಳೋದು, ಅಡುಗೆ ಮಾಡೋದು, ಹಾಗೆ ಯೂಟ್ಯೂಬ್ ಚಾನಲ್ಲು ಆ್ಯಂಡ್ ಸಾರಿ ಬಿಸ್ನೆಸ್ಸು. ಒಂದು ನಿಮಿಷನೂ ಫ್ರೀನೇ ಇಲ್ಲ. ಹಂಗೆ ಒಂದಾದಮೇಲೆ ಒಂದು ಮಾಡ್ತಾಯಿರ್ತೀನಿ. ಮಕ್ಳಿಗೆ ಊಟ ಮಾಡಿಸುವಾಗ 1 hour ಫ್ರೀ ಸಿಗುತ್ತೆ, ಆವಾಗ 1-2 ಕೈಯಿಂದ ನಾನು ವೀಡಿಯೋ ಎಡಿಟಿಂಗ್ ಅದು ಮಾಡ್ತಾಯಿರ್ತೀನಿ. ನನಗಂತೂ ನಿಜವಾಗ್ಲೂ ಫ್ರೀನೇ ಸಿಗ್ತಾಯಿಲ್ಲ. ಇಷ್ಟು ಬಟ್ಟೆ ಮಡ್ಚಿಡಬೇಕು. ನನ್ನದೇ ಅದು ಬಟ್ಟೆ ಫುಲ್ ಕಬರ್ಡ್, 2 ಕಬರ್ಡ್ ಬಟ್ಟೆ ನನ್ನದೇ. 1 ಕಬರ್ಡ್ ಬಟ್ಟೆ ಮಾತ್ರ ನಮ್ಮ ಹಸ್ಬೆಂಡ್ದು, ಇನ್ನೊಂದು ಕಬರ್ಡ್ ಬಟ್ಟೆ ಮಕ್ಕಳದು. ನನ್ನದಂತೂ ಸಿಕ್ಕಾಪಟ್ಟೆ ಇದೆ. ಇಷ್ಟು ಬಟ್ಟೆ ಇದ್ರೂ ಮತ್ತೆ ನನಗೆಲ್ಲರೂ ಫಂಕ್ಷನ್ ಹೋಗ್ಬೇಕಾದ್ರೆ ಯಾವ ಬಟ್ಟೆನೂ ಇಲ್ಲ ಅಂತಲೇ ಅನಿಸೋದು. ಮತ್ತು ಈಗ ಹೊಸ ಬಟ್ಟೆ ತಂದ್ರೂ ಜಾಗ ಸಿಗೋಲ್ಲ. ಇದು ನನ್ನೊಬ್ಬಳೇ ಪ್ರಾಬ್ಲಮ್ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಇದೇ ಥರ ಅನಿಸುತ್ತೆ ಅಂತ ನಂಗೆ ಗೊತ್ತು. ಇಷ್ಟು ಡೈಲಿ ವೇರ್ ಬಟ್ಟೆಗಳೇ ಇವು, ಚೂಡಿದಾರ್ಸು, ಜೀನ್ಸು ಆ್ಯಂಡ್ ನೈಟ್ ಡ್ರೆಸ್ ಅಷ್ಟೇ. ಆ್ಯಂಡ್ ಪಾರ್ಟಿ ವೇರ್ ಬಟ್ಟೆಗಳಂತೂ ಫುಲ್ ಮೇಲೆ ಇಟ್ಬಿಟ್ಟಿದ್ದೀನಿ, ಅದು ಡೈಲಿ ಯೂಸ್ ಮಾಡಲ್ಲ. ಆ್ಯಂಡ್ ಸ್ಯಾರಿ ಅಂತೂ ಇನ್ನೊಂದು ಕಬರ್ಡಲ್ಲಿ ಇಟ್ಟಿರ್ತೀನಿ, ಅದನ್ನು ಡೈಲಿ ಯೂಸ್ ಮಾಡಲ್ಲ. ಹಂಗೂ ಹಿಂಗೂ ರಾತ್ರಿ ಒಂದು 11 ಗಂಟೆ ತನಕ ಮಡ್ಚಿಟ್ಟು ಅಷ್ಟೇ ಮಲ್ಕೊಂಡ್ಬಿಟ್ಟೆ, ಸುಸ್ತಾಗ್ಬಿಡ್ತು. ಮಕ್ಕಳು ಆಟ ಆಡ್ತಾಯಿದ್ರು. ಹಾಗೂ ಸ್ಯಾಟರ್ಡೆ ಸಂಡೇ ಇತ್ತಲ್ವ, ಲೇಟಾಗಿ ಎದ್ರಾಯಿತು ಅಂತ ನಾನು ಅವ್ರನ್ನೂ ಫ್ರೀ ಆಗಿಬಿಟ್ಟಿದ್ದೆ. 11 o'clock ಆಯಿತು, ಅಲ್ಲಿ ತನಕ ಮಾಡಿ ಮಲಗಿದೆ. ಹಾಗೆ ಬೆಳಿಗ್ಗೆ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ ಕಿಟಕಿ ಸ್ಕರ್ಟನ್ನೆಲ್ಲ ನಮ್ಮ ಮನೆ ಕೆಲಸಕ್ಕೆ ಆಳು ಬರ್ತಾರಲ್ಲ, ಅವರು ಒಗ್ದಾಕಿದ್ರು. ಅದು ಇವಾಗ ಆರಿತ್ತು. ಸ್ಕರ್ಟನ್ನೆಲ್ಲ ಹಾಕ್ತಾಯಿದ್ದೀನಿ. ಸ್ಕರ್ಟನ್ ಅಂತೂ ಫುಲ್ ದಪ್ಪಗಿದೆ, ಕ್ವಾಲಿಟಿಯಾಗಿದೆ, ತುಂಬ ಚೆನ್ನಾಗಿದೆ ಲುಕ್ಕು. ಅದು ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಾಗಲ್ಲ, ರಿಂಗ್ ಲೈಟ್ ಇರುತ್ತೆ ಕಾರ್ನರಲ್ಲಿ, ಅದೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕಲಿಲ್ಲ, ಹ್ಯಾಂಡ್ ವಾಶೇ ಮಾಡಬೇಕು ಅದನ್ನು. ಇವತ್ತು ಸಂಡೇ ಎದ್ದಿದ್ದು ಲೇಟಾಗಿದ್ದೆ, ಹಾಗಾಗಿ ಮಗ ಬೇರೆ ಇಡ್ಲಿ ಬೇಕು ಅಂತ ಇದ್ದ, ಹಾಗಾಗಿ ಏನೂ ಟಿಫನ್ ಮಾಡಲಿಲ್ಲ. ಮಕ್ಕಳಿಗಿಬ್ರಿಗೆ ಇಡ್ಲಿ ತಂದು ಕೊಟ್ಟರು, ನಮಗೊಂದು ಪಲಾವ್ ತಂದು ಕೊಟ್ಟರು. ಒಂದರಲ್ಲೇ ನಾವು ಮತ್ತು ನಮ್ಮ ಮಾವ ಶೇರ್ ಮಾಡ್ಕೊಂಡು ತಿಂದ್ಕೊಂಡ್ವಿ. ಇವಾಗ ನಮ್ಮ ಮಗಳು ಬಂದಿದ್ದಾಳೆ, ಆಟ ಆಡ್ತಾಯಿದ್ದಾರೆ ಮಕ್ಕಳು. ತಿನ್ನಾಯ್ತು. ಸ್ವಲ್ಪ ಹೊತ್ತು ಅಣ್ಣ ತಂಗಿ ಎಲ್ಲ ಆಟ ಆಡಿದರು, ಚೆನ್ನಾಗಿ ವಾಟರ್ ಮೆಲನ್ ಕಟ್ ಮಾಡಿಕೊಟ್ಟೆ, ತಿಂದರು. ಹಾಗೆ ಚಾಕ್ಲೇಟ್ ಎಲ್ಲ ತಿಂದು ಹೊರಟ್ರು. ಈಗ ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಮಾಡಬೇಕು, ಸಾಂಬಾರು ಮಾಡಿಬಿಡ್ತೀನಿ.
ಆ್ಯಂಡ್ ಇಡ್ಲಿ ತರಿಸಿರೋದು ಇನ್ನೂ ಒಂದು ಪ್ಯಾಕ್ ಹಂಗೆ ಉಳಿದಿತ್ತು, ಕಂಪ್ನಿ ಹುಡುಗರಿಗೆ ಅಂತ ತರಿಸಿದ್ರು. ಮಕ್ಕಳಿಗಂತೂ ಅದೇ ಆಗುತ್ತೆ, ಅವ್ರಿಗಂತೂ ಇಡ್ಲಿ ಅಂದರೆ ತುಂಬ ಇಷ್ಟ. ನನಗೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಏನಾದ್ರು ಮಾಡ್ಕೋಬೇಕು, ನನಗೆ, ಮಾವನಿಗೆ ಹಾಗೆ ಹಸ್ಬೆಂಡ್ಗೆ. Every night are we paradise seems so far away. Still I try to buy myself some time to get me to that place. All I want is you. Staying up till we want to. Tell you what, I bet that we could see it new. I wanna let you, nothing to lose. Let's throw all our worries away. I know that it takes two to get the confused. Tell me baby, what do you say? 'Cause we were just ಮಧ್ಯಾಹ್ನ ಅಡುಗೆ ಮಾಡಿ ಮಲಗಿದ್ರು ಮಕ್ಕಳು, ನಾನು ಮಲಗಿದ್ದೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಎದ್ದು ಇನ್ನೂ ಕರ್ಟನ್ಸ್ ಒಣಗಿರಲಿಲ್ಲ. ಒಂದೇ ಅಡುಗೆ ಆ ಕಡೆ ಹಾಲ್ದು ಅಷ್ಟೇ ಹಾಕಿದ್ದೆ, ಈ ಕಡೆದು ಹೊರಗಡೆದು ಆ್ಯಂಡ್ ರೂಮ್ದು ಇನ್ನೂ ಹಾಕಿರಲಿಲ್ಲ. ಇವಾಗ ಹಾಕ್ತಾಯಿದ್ದೀನಿ. ಇಬ್ಬರು ಬ್ಯಾಟು ಬಾಲ್ ಆಡ್ತಾಯಿದ್ದಾರೆ. ನಮ್ಮ ಮನೆ ಅಂತೂ ತುಂಬ ದೊಡ್ಡದಾಗಿದೆ, ಆರಾಮಾಗಿ ಆಟ ಆಡ್ತಾರೆ ಅವರು. ಬಟ್ ಇಲ್ಲಿ ಅಕ್ಕಪಕ್ಕ ಮಕ್ಕಳಿಲ್ಲ ಅನ್ನೋದಷ್ಟೇ ಕೊರತೆ. ಮಕ್ಕಳಿದ್ರಂತೂ ಫುಲ್ ಖುಷಿಯಾಗಿ ಆಟ ಆಡ್ತಾರೆ. ಈಗ ಆ ಕಡೆ ಹೋಗೋಂದ್ರೂ ಹೋಗ್ತಾಯಿಲ್ಲ ನನ್ನ ಮಗ, ನನಗೆ ಜೋರು ಮಾಡ್ತಾಯಿದ್ದಾನೆ, ನಂಗೆ ಫುಲ್ ಜಾಗ ಬಿಡು ಆಟ ಆಡೋಕ್ಕೆ ಅಂತ. ಇಸ್ ಕರ್ಟನ್ಸ್ ಬೇರೆ ದೊಡ್ಡದಿತ್ತಲ್ಲ, ನೀಟಾಗಿ ಮಡ್ಚ್ಕೊಂಡು ಯಾವುದು ಅಂತ ನೋಡಿ ಹಾಕ್ತಾಯಿದ್ದೆ ನಾನು. ಇಸ್ ಕರ್ಟನ್ಸ್ ಎಲ್ಲ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಬಟ್ಟೆ ಇತ್ತು, ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಬಟ್ಟೆ ವಾಷಿಂಗ್ ಮಿಷಿನಿಂದ ಎತ್ಬಿಟ್ಟು ಅದು ವಾಷಿಂಗ್ ಒಣಗಾಕಬೇಕು. ಬಟ್ಟೆ ಎಲ್ಲ ವಾಷಿಂಗ್ ಹಾಕಿ ನಾನು ಸ್ವಲ್ಪ ತಲೆ ಸ್ನಾನ ಮಾಡಿರಲಿಲ್ಲ. ಇವತ್ತು ಸಂಡೇ ಅಲ್ವಾ, ಲೇಟಾಗಿ ಮಾಡಿದ್ರಾಯ್ತು ಅಂತ ಬಿಟ್ಟಿದ್ದೆ. ಸಾಯಂಕಾಲ ಬ್ಲ್ಯಾಕ್ ಮೆಹಂದಿ ಹಚ್ಕೊಂಡು ತಲೆ ಸ್ನಾನ ಮಾಡಿದೆ. ಮಕ್ಕಳು ಇನ್ನೂ ಮಲಗಿದ್ದಾರೆ. ಈಗ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಈಗ ನಾನು ಕರೆಕ್ಟಾಗಿ ಟೀ ಮಾಡಿಕೊಂಡು ಕುಡಿಯೋಷ್ಟೊತ್ತಿಗೆ ಎದ್ದುಬಿಡ್ತಾರೆ. ಯಾವಾಗಲೂ ಹೀಗೆ ನನ್ನ ಮಕ್ಕಳು, ಒಂದು ದಿನವೂ ನೆಮ್ಮದಿಯಾಗಿ ಟೀ ಕುಡಿಯೋಕ್ಕೆ ಆಗಲ್ಲ. ಹಾಗೆ ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂತ ಒಂದು ರೀಲ್ಸಲ್ಲಿ, ಇನ್ಸ್ಟಾಗ್ರಾಮಲ್ಲಿ 2 ಪೇಜಲ್ಲೂ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನಾನು ಅದೇ ಶಾಂಪು ಯೂಸ್ ಮಾಡೋದ್ರಿಂದ ಇಷ್ಟು ಚೆನ್ನಾಗಿ ಹೇರ್ಸ್ ಬರ್ತಾಯಿದೆ. ಆ್ಯಂಡ್ ತುಂಬ ಲೆಂಗ್ತಿ ಹೇರ್ಸು ಬರುತ್ತೆ. ನಾನು ತುಂಬ ಸತಿ ಕಟ್ ಮಾಡಿಸ್ತೀನಿ, ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಶಾಂಪು ಮತ್ತು ಹೇರ್ ಡ್ರೈಯರ್ದು ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ತೋರಿಸೋವಂಥ ಸ್ಯಾರಿ ನಿಮ್ಗೆ ಇಷ್ಟ ಆಗಿದ್ದರೆ ವಾಟ್ಸಪ್ ನಂಬರಿಗೆ ಸ್ಕ್ರೀನ್ಶಾಟ್ ಹಾಕಿ, ಸ್ಯಾರಿ ಅವೈಲೇಬಲ್ ಇದ್ದರೆ ನಾನು ನಿಮಗೆ ಖಂಡಿತವಾಗ್ಲೂ ಕೊಡ್ತೀನಿ. ಮೀಶೋದಲ್ಲಂತೂ ತುಂಬ ಚೆನ್ನಾಗಿ ಬುಕ್ಕಿಂಗ್ ಆಗ್ತಾಯಿದೆ, ಆಲ್ರೆಡಿ ಔಟ್ ಆಫ್ ಸ್ಟಾಕ್ ಆಗ್ತಾಯಿದೆ, ಮತ್ತೆ ರೀಸ್ಟಾಕ್ ಮಾಡಿಸ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.